ಈಗ ವಿದ್ಯಾರ್ಥಿಗಳೇ, ನಿಮಗೆ ಈ ಲೆಕ್ಕ ನಾವು ಯಾಕೆ ಹೆಚ್ಚಿಗೆ ಹಾಕ್ತೀವಂದ್ರೆ ಬಾಧ್ಯತೆ ನಿಯಮಗಳು ಗೊತ್ತಾಗ್ತಾವೆ. ಆಮೇಲೆ ಉತ್ತರ ಬೇಗನೆ ಕಂಡು ಹಿಡಿಯುವಂಥ ಒಂದು ಟ್ರಿಕ್ಸ್ ಗೊತ್ತಾಗ್ತಾವೆ. ಯಾಕಂದರೆ ಇದೊಂದು ನೀವು ಫುಲ್ ಪರ್ಫೆಕ್ಟ್ ನೀವು ರಿವಿಷನ್ ಮಾಡಿದಿರಿ ಅಂತಂದ್ರೆ ನಿಮಗೆ ಯಾವುದೇ ಲೆಕ್ಕಗಳು ಮುಂದೆ ಪಟ್ 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 ಪಟ್ಟ ಕಡ್ತಾ ಹೊಡಿದು ಯಾವ ಮಗ್ಗಿಲೆ ಬಾರ್ಕ್ ಹೋಗ್ತದೆ, ಆಮೇಲೆ ಹೆಂಗೆ ಹೋಗ್ತದೆ, ಉತ್ತರ ಹೆಂಗೆ ಇಡಬೇಕು, ಉತ್ತರ ಇಡುವುದೇ ನಿಮಗೆ ತಿಳಿಯಂಗಿಲ್ಲ ಒಳಗೊಮ್ಮೆ. ಅದಕ್ಕೆ ಈ ಭಿನ್ನ ರಾಶಿಗಳು ಗುಣಾಕಾರ ಆಫ್ ಬಂದು. ಈಗ ಆಫ್ ಅಂದ್ರೆ ಏನು? ಗುಣಾಕಾರ. ಅಕಸ್ಮಾತ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂದ್ರೆ ಇವುಗಳ ಬೆಲೆ ಕಂಡು ಹಿಡಿಯರಿ. ವ್ಯಾಲ್ಯೂ ಆಫ್ ಅಂದ್ರೆ ಬೆಲೆ. ಇದು ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂಗೆ ಎರಡೂ ನಡೀತದೆ. ಮುಂದೆ ನಿಮಗೆ ಇಂಗ್ಲೀಷ್ ಮೀಡಿಯಮದ ಗಣಿತಗಳನ್ನು ನಾವು ಪ್ರಯತ್ನ ಮಾಡಿ ಹೇಳ್ತೀವಿ. ನೀವು ಕಲಿಯಿರಿ, ಶಣ್ಯರಾಗ್ರಿ. ಈಗ ಇಂಗ್ಲೀಷ್ ಮೀಡಿಯಮ ಪ್ಲಸ್ ಕನ್ನಡ ಮೀಡಿಯಂ ಎರಡೂ ನಡೀತಾವೆ. ಸ್ವಲ್ಪ ನೋಡ್ಕೊತ ಹೋಗ್ರಿ. ಇದನ್ನು ತಿಳಿದು ಅಂದ್ರೆ ಮುಂದೆ ಇಂಗ್ಲೀಷ್ ಮೀಡಿಯಮ್ದಾಗ ನಿಮಗೆಲ್ಲ ಗಣಿತಗಳು ತಿಳಿತಾವೆ. ಇವೆಲ್ಲ ನೋಡ್ರಿ ಲಕ್ಷ ಕೊಟ್ಟ. ಈ ಗಣಿತಗಳನ್ನು ಮಾಡ್ಲಿಕ್ಕೆ ಟೈಮ್ ಕೊಟ್ಟನು ನಾ ತೋರ್ಸರ್ದನು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿ, ಬಿಡಿಸೋದಾಯ್ತಲ್ಲ ವಿಡಿಯೋ ಆನ್ ಮಾಡಿರಿ. ವೆರಿ ಗುಡ್. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಹೀಗಿದ್ದಾಗ ನಾವು ಹೆಂಗೆ ಹಚ್ಚಬೇಕು, ಹೆಂಗೆ ಉತ್ತರ ತೆಗಿಬೇಕು ಅನ್ನೋದನ್ನ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಲ್ಲೇ 16 ಪೂರ್ಣ ಸಂಖ್ಯೆ ಅದ. ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. 3/4 ಆಫ್ ಅಂದ್ರೆ ಗುಂಡ್ಲೆ 16 ಮ್ಯಾಲೆ ಇಡಬೇಕು, ಛೇದು 1 ಇಡಬೇಕು. ಇದನ್ನು ತಿಳ್ಕೊಬೇಕು ನೀವು. 4 1 4 4 4 3 12 ಛೇದು 1 ಬಂತಂದ್ರೆ ಏನು ತಿಳ್ಕೊಬೇಕು? ಇದನ್ನ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು 12 ಇಟ್ಬಿಡ್ರಿ. ನಾವು ಇಲ್ಲಿ 1/2 ಗುಂಡ್ಲೆ 28 ಛೇದೆಷ್ಟು 1 2 1 2 14 ಛೇದ 1 ಬಂತು ಅಂದ್ರೆ ಏನು ತಿಳ್ಕೊಬೇಕು? ಉತ್ತರ 14 ಅಂತ ತಿಳ್ಕೊಬೇಕು. ಎಷ್ಟು ಬಂತು ಈಗ? 14 ಅಂತ ತಿಳ್ಕೊಬೇಕು. 12 ಅಂತ ಇಟ್ಬಿಡ್ರಿ. ಆನ್ಸರ್ ಬರೋಬರಿ 14. ಏನು ಅದಕ್ಕೆ ನೀವು ರಿವಿಷನ್ ಮಾಡಲಿ ಅಂತ ತಿಳ್ಕೊಂಡು ನಾನು ತೋರ್ಸೋಣ. 7/10 ಆಫ್ ಅಂದ್ರೆ ಗುಂಡ್ಲೆ 30 ಮ್ಯಾಲೆ ಇಡಬೇಕು, ಛೇದು 1 ಇಡಬೇಕು. ಈ 0 ಹೊತ್ತು ಈ 0 ಹೊತ್ತು 7 3 21 ಛೇದು 1 ಬರೋಬ್ಬರಿ. ಇದನ್ನೇನು ಇಡಬೇಕು? ಉತ್ತರ 21 ಇಡಬೇಕು. ಆನ್ಸರ್ ಈಸ್ ಈಕ್ವಲ್ ಟು 20 ನೋಡಿ. 5/6 ಗುಂಡ್ಲೆ 180 ಪೂರ್ಣ ಸಂಖ್ಯೆ ಛೇದ 1 ಇಡ್ರಿ. 6 1 6 3 0 0. ಇದ್ರ ಉತ್ತರ ಎಷ್ಟು ಬಂತು? 100. ಇದರ ಉತ್ತರ ಎಷ್ಟು ಬಂತಂದ್ರೆ 150 ಛೇದ 1 ಬರೋಬ್ಬರಿ 150 ಉತ್ತರ. ಇದನ್ನು ಹೆಚ್ಚು ರೂಢಿ ಮಾಡೋದ್ರಿಂದ ನಿಮಗೆಲ್ಲ ಗಣಿತಗಳು ಮುಂದೆ ಬರ್ತಾವೆ. 2/9 ಗುಂಡ್ಲೆ 81 ಛೇದ 1 9 1 9 9 9 2 18 ಈಸ್ ಈಕ್ವಲ್ ಟು 18. 7/13 ಆಫ್ ಅಂದ್ರೆ ಗುಂಡ್ಲೆ 156 ಛೇದ 1 13 1 13 1 13 2 ಉಳಿತು. 13 2 26 12 7 84 ಛೇದ 1 ಇತ್ತು ಅಂದ್ರೆ ಏನು ಮಾಡ್ಬೇಕು? ಉತ್ತರದಾಗ 84 ಇಟ್ಟು ಬಿಡ್ರಿ. ಯಾರು ಹಿಂಗೆ ಇಡಲ್ ತಪ್ಪಿದ್ರೆ ತಿಳ್ಕೊರಿ, ತಪ್ಪೇ ತಿಳಿಸ್ಯಾರ ಅಂತ ತಿಳ್ಕೊಬಾರ್ದು ಅಷ್ಟೇ. 3/5 ಆಫ್ ಅಂದ್ರೆ ಇಂಟು 155 ಡಿನಾಮಿನೇಟರ್ 1 5 1 5 3 5 1 93 ಏನು? ಇದರ ಉತ್ತರ 93 ನೋಡಿ. 142 1/42 ಇಂಟು 36 ಡಿನಾಮಿನೇಟರ್ 1 6 7 6 6 6/7 is equal to 6/7. ಈ ಗಣಿತಗಳನ್ನ ಹೆಚ್ಚು ರೂಢಿ ಮಾಡ್ಕೊಡ್ರಿ. ಆಮೇಲೆ ನಿಮಗಿದೇನು ವೆಕೇಶನ್ ಕ್ಲಾಸ್ದಾಗೂ ಬಂತು, ರೆಗ್ಯುಲರ್ ಕ್ಲಾಸ್ನಾಗೂ ಈ ಅಭ್ಯಾಸ ಮಾಡಿ ಬರ್ತದ.
ಇದು ರೆಗ್ಯುಲರ್ ಕ್ಲಾಸಿಗೂ ಬರ್ತಾವೆ. ಇವತ್ತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನೀವು ಮಾಡ್ಕೊಂಡ್ರಿ, ತಿಳ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಭಾರಿ ಹೆಲ್ಪ್ ಆಗ್ತಾವ. ನೋಡ್ರಿ, ಲಕ್ಷ ಕೊಟ್ಟೆ ಚೆಂದಂಗೆ ಸೇರಿದಾಗ ಬರ್ಕೊಡ್ರಿ.